ಆಮೇಲೆ ನಿಮಗೊಂದು ರಿಕ್ವೆಸ್ಟ್, ಇದೆಲ್ಲ ಕ್ಲಾಸ್ ಮುಗಿದ್ಮೇಲೆ ನೀವು ಹೋಗಿ ಯಾರಿಗೂ ಅಡ್ವೈಸ್ ಮಾಡ್ಬೇಡಿ, ಅನ್ಲೆಸ್ ಯು ಇಂಪ್ಲಿಮೆಂಟ್. ಗೊತ್ತಾಯ್ತಾ? ಅದಕ್ಕೆ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ನೋಯಿಂಗ್ ಅಂಡ್ ನಾಟ್ ಡೂಯಿಂಗ್ ಈಸ್ ಈಕ್ವಲ್ ಟು ನಾಟ್ ನೋಯಿಂಗ್. ಗೊತ್ತಿದೆ ಬಟ್ ಏನು ಮಾಡ್ತಾ ಇಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನಂಗೆ. ಪಾಲಕರು ಹೇಗಿರ್ಬೇಕು, ಪೇರೆಂಟಿಂಗ್ ಅಂದ್ರೆ ಏನು, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ತಿಳ್ಕೊಳ್ಳುವಾಗ ಬಹಳ ಮಜಾ ಬರುತ್ತೆ. ಹೌದ್ ನೋಡ್ರಿ, ಹೌದ್ ನೋಡ್ರಿ, ಹೌದ್ ನೋಡ್ರಿ, ಬಾರಿ ಹೇಳ್ತಾರೆ. ನೀವು ಮೊದ್ಲಿಂದ ಹೇಳಾಕತ್ತೀನಿ, ನೀವು ಕೇಳುವುದೇ ಇಲ್ಲ, ನೀರಲ್ಲಿ ಕೇಳಿ ಅಂತಿಬ್ರು. ಇಲ್ಲಿ ನಡೆಯುತ್ತೆ ಸಂಘರ್ಷ, ನಡೆಯುತ್ತೆ, ಅದೊಂದು ಏನೋ ಒಂದು ಚಿಂತನೆ ನಡೆಯುತ್ತೆ. ಹಿಂಗಾಗಿದ್ದಕ್ಕ ಹಂಗಾದ್ ನೋಡ್ರಿ ಹುಡುಗ, ಹಂಗ್ ಮಾಡಿದ್ದಕ್ಕೆ ಹಿಂಗಾದ ನೋಡ್ರಿ, ನಾನ್ ಚಲೋ ಹೇಳಿದ್ರಿ, ನಾ ಅವಾಗಿಂದ ಹೇಳ್ತೀನಿ, ನಾನೇ ಕರೆಕ್ಟ್ ಅದೇನಿ, ನೀವು ತಪ್ಪು, ಇವೆಲ್ಲ ಸ್ಟಾರ್ಟ್ ಆಗ್ತದೆ ನಾವು ಡಿಸ್ಕಸ್ ಮಾಡುವಾಗ. ಗೊತ್ತಾಯ್ತಾ? ಬಟ್ ಅದು ಇಂಪಾರ್ಟೆಂಟ್ ಇಲ್ಲ, ವೆದರ್ ಯು ಗೋಯಿಂಗ್ ಇಂಪ್ಲಿಮೆಂಟ್ ಇಟ್, ಅದು ಬಹಳ ಇಂಪಾರ್ಟೆಂಟ್. ಎರಡನೇದು, ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಬೇಕಂತಿಲ್ಲ. ನಾನೀಗ 2-3 ಗಂಟೆಗಳ ಕಾಲ ನಾವಿಬ್ರು ಸಂವಾದ ಮಾಡ್ತೇವೆ, ಡಿಸ್ಕಷನ್ ಮಾಡ್ತೇವೆ, ಎಷ್ಟೋ ವಿಚಾರಗಳು ಕೇಳ್ತವೆ. ಮನೆಗೆ ಹೋಗೇನೆ ಇಮಿಡಿಯೇಟ್ಲಿ ಮನೆಗೆ ಹೋಗಿ ನಿಮ್ ಕೂಸ್ ಕರೆದು, ನಿಮ್ ಮಗನ್ ಕರೆದು, ಬಾಯಲ್ಲಿ ಜೀವನ ಅಂದ್ರೆ ಏನಂತ ಗೊತ್ತೈತೆ ದಯಮಾಡಿ ಹಾಕೋಬೇಡಿ, ಯಾಕಂದ್ರೆ ನಿಮ್ ಮಗನ್ಗೆ ನಿಮ್ ಮಗಳಿಗೆ ಗೊತ್ತಿಲ್ಲ, ನೀವು ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದೀರಿ. ಗೊತ್ತಾಯ್ತಾ? ರೈಟ್. ಸೊ ಬಿ ವೆರಿ ನ್ಯಾಚುರಲ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ, ಏನಾಗ್ತಾ ಇದೆ. ಆಮೇಲೆ ಪೂರ ಪ್ರೊಸೆಸ್ ನಲ್ಲಿ ನಾವು ಯಾರನ್ನೂ ಬೈಯೋದು ಬೇಡ. ಎಷ್ಟು ಇನ್ನೊಬ್ಬರನ್ನ ಬೈತೇವೆ, ಸಂಸ್ಥೆಗಳನ್ನ, ಇಲ್ಲ ಸಮಾಜವನ್ನ, ಇಲ್ಲ ಒಂದು ವ್ಯವಸ್ಥೆನ, ಇಲ್ಲ ಒಂದು ಪಾಲಿಟಿಕ್ಸ್ನ, ಯಾರ್ಯಾರು ಎಷ್ಟು ಬೈತೇವೆ, ನಮ್ಮ ಮನಸ್ಸೇ ಕಲ್ಮಶ. ಬೈಯೋದು ಬೇಡ, ಲೆಟ್ಸ್ ಲುಕ್ ಫಾರ್ ಸೊಲ್ಯೂಷನ್. ಇವತ್ತಿನ ಒಂದು ಇಂಥ ನಾವು ಹುಟ್ಟಿದ್ದೇ ಈ ಸಮಯದಲ್ಲಿ ಹುಟ್ಟಿದ್ದೇವೆ ಅಂದ್ರೆ ಸಂಪೂರ್ಣವಾಗಿ ಅನುಭವಿಸಿ ಹೋಗ್ಬೇಕು. ಗೊತ್ತಾಯ್ತಾ? ಸೊ ಸುಮ್ಮನೆ ಅವ್ರನ್ನ ಇನ್ನ ಬೈಕೊಂತ ಕೂತ್ಕೊಳ್ಳೋದು, ಆದ್ ಮಾಡೋದು, ಇದ್ ಮಾಡೋದು, ನನಗಂತೂ ಅದು ಐ ಡೋಂಟ್ ಲೈಕ್ ಇಟ್. ಏನಾದ್ರು ತಪ್ಪಾಗಿ ನಾ ಏನಾದ್ರು ಹಂಗಂದ್ರೆ ಕೈ ಮೇಲೆ ಎತ್ತಿ ನೀನು ಬೈದಿ ನೋಡೋದು ಅನ್ಬೇಕು. ಗೊತ್ತಾಯ್ತಾ? ಇಟ್ಸ್ ಓನ್ಲಿ ಅವೇರ್ನೆಸ್ ದಟ್ ಲೀಡ್ಸ್ ಟು ಡೆವಲಪ್ಮೆಂಟ್. ಲೆಟ್ ಅಸ್ ಬಿಕಮ್ ಮೋರ್ ಅವೇರ್ ಅಂಡ್ ಅಲರ್ಟ್. ಕೃಷ್ಣ ಅಂದ್ರೆ ಯಾರು? ಅವೇರ್ನೆಸ್, ಪ್ರಜ್ಞೆ ಅದು ಅಷ್ಟೇ. ಗೊತ್ತಾಯ್ತಾ? ಇದು ಕುದುರೆಗಳು ಹಿಂದೆ ಅರ್ಜುನ, ಆ ಮನಸ್ಸು, ಆ ಸೆನ್ಸಸ್ಸು, ನಡಕೆ ಕುತ್ಕೊಂಡಿರೋದು ಪ್ರಜ್ಞೆ ಅದು. ಆ ಕೃಷ್ಣ ಇದ್ದಿದ್ದಿಲ್ಲ ಅಂದ್ರೆ ಆ ಕುದುರೆಗಳು ಎಲ್ಲೆಲ್ಲೋ ಬಿಡ್ತಾ ಇತ್ತು, ಅರ್ಜುನ ಇನ್ನೇನೋ ಮಾಡ್ಬಿಡ್ತಾ ಇದ್ದ. ನಡಕೆ ಕುತ್ಕೊಂಡವನೇ ಕೃಷ್ಣ, ದಟ್ ಈಸ್ ಕಾನ್ಶಿಯಸ್, ಅದು ಪ್ರಜ್ಞೆ ಅದು. ಗೊತ್ತಾಯ್ತಾ? ಸೊ ನಮ್ಮೊಳಗಿನ ಪ್ರಜ್ಞೆಯನ್ನ ಜಾಗೃತ ಮಾಡಿದ್ರೆ ಕೃಷ್ಣ ಕಾಲಿಂಗಿಗೆ ಒಂದು ಏನಾದ್ರು ಏನೋ ಅದೊಂದು ಮೀನಿಂಗ್ ಬರುತ್ತೆ ಅಷ್ಟೇ. ಆಮೇಲೆ ನಡಿಕೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಯು ಕ್ಯಾನ್ ಸ್ಟಾಪ್ ಮೀ ಸಿನ್ಸ್ ಇಟ್ಸ್ ಅ ವೆರಿ ಸ್ಮಾಲ್ ಗ್ರೂಪ್. ಓಕೆ, ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಲಾಟ್ ಆಫ್ ಡಿಸ್ಕಷನ್ಸ್. ಬಟ್ ಸಡನ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ನಿಮ್ದು ಯಾವುದೋ ಒಂದು ಸಮಸ್ಯೆ ತರಬೇಡಿ. ವಿಲ್ ಆಲ್ವೇಸ್ ಡಿಸ್ಕಸ್. ಲೈಕ್ ಕೊನೆಯ ಒಂದು ಅರ್ಧ ಗಂಟೆ, 45 minutes, 1 hour ವಿ ಕ್ಯಾನ್ ಸ್ಪೆಂಡ್ ಫಾರ್ ಕ್ವಶನ್ ಆನ್ಸರ್. ನಿಮ್ಮ ಪರ್ಸನಲ್ ಕ್ವಶನ್ಸ್ ಐ ಕ್ಯಾನ್ ಆಲ್ವೇಸ್ ಆನ್ಸರ್. ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಬ್ನು ಅಪ್ಪ ಇರ್ತಾನೆ, ಅವನು ಬಹಳ ದಿವಸದಿಂದ ತನ್ನ ಮಗನ್ ಕರ್ಕೊಂಡು ಎಲ್ಲಾದ್ರೂ ಹೊರಗೆ ಹೋಗ್ಬೇಕಂತ ಇಚ್ಛೆ ಇರುತ್ತೆ, ಬಟ್ ಆಗಿರೋದಿಲ್ಲ. ಇದು ಎಲ್ಲ ಅಪ್ಪಂದಿರಿಗೂ ಹಂಗೆ ಇರುತ್ತೆ. ಇವತ್ತೇನೋ ಅನ್ಸುತ್ತೆ, ನಾಳೆಯಿಂದ ನಾಳೆ ಹುಡುಗರು ಕರ್ಕೊಂಡು ಹೊರಗೆ ಹೋಗೋಣ, ಬಹಳ ದಿವಸ ಅಂತ ಅನ್ಸಿರ್ತೈತಿ, ಬಟ್ ನಾಳೆನೇ ನಾಳೆ ಏನೋ ಒಂದು ಆಗ್ಬಿಡುತ್ತೆ, ಏನೋ ಬ್ಯುಸಿ ಆಗ್ಬಿಡ್ತೇವೆ, ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದಕ್ಕೊಂದು ಕತೆ ಕಟ್ತೇವೆ, ಮನ್ಸಿಗೆ ಬೇಜಾರಾಗೋದು, ಚಾಕ್ಲೇಟು, ಇಲ್ಲ ಹೋಗ್ತಾ ಇರುವಾಗ ಒಂದೇನೋ ಬಜ್ಜಿನೋ, ಇಲ್ಲ ನಮ್ಮ ಹತ್ರ ಎಲ್ಲ ಗಿರ್ಮಿಟ್ಟು, ಇಲ್ಲ ಒಂದು ಕೇಕು ತಗೊಂಡು ಹೋಗಿ ಮಕ್ಕಳಿಗೆ ಕೊಟ್ಟು ಸಮಾಧಾನ ಮಾಡ್ತೇವೆ. ಈ ಅಪ್ಪಗಳು ಬಹಳ ದಿವಸ ಆಯ್ತು ತನ್ನ ಮಗನ ಕರ್ಕೊಂಡು, ಮಗ ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದಾನೆ, ಇನ್ನು ಪ್ರೀ ಪ್ರೈಮರಿಯಲ್ಲಿ ಇದ್ದಾನೆ, ಪಾಪ ಅದನ್ನ ಕರ್ಕೊಂಡು ಹೊರಗಡೆನೆ ಹೋಗಿಲ್ಲ. ನಾನು ಇಷ್ಟು ಬಿಸಿ ನನ್ನ ಕೆಲಸ, ಬರೇ ಬಿಸಿ 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 ಅಂತ ಹೋಗ್ತಾ ಇದ್ದೇನೆ, ನನ್ನ ಮಗನ ಕರ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಇಚ್ಛೆ ಮಾಡ್ತಾನೆ. ಅವತ್ತು ಏನಾದ್ರೂ ಆಗ್ಲಿ, ಇವತ್ತು ಟೈರ್ಡ್ ಇರ್ತಾನೆ, ಸಿಕ್ಕಾಪಟ್ಟೆ ಫಿಸಿಕಲಿ ಟೈರ್ಡ್ ಇರ್ತಾನೆ, ಮೆಂಟಲಿ ಟೈರ್ಡ್ ಇರ್ತಾನೆ, ಸ್ಟ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಇವತ್ತು ಮಗನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಈ ಕಮ್ಸ್ ಹೋಮ್. ಆ ಕೂಸು ನಿಂತಿರುತ್ತೆ, ಅಪ್ಪ ಬಂದ್ರು ಅಪ್ಪ ಬಂದ್ರು ಅಪ್ಪ ಬಂದ್ರು ಅಂತ ಹೇಳಿ, ರೈಟ್ ಅಲ್ಲಿ ಕರ್ಕೊಂಡು ಬಾ ಹೋಗೋಣ ಅಂತ ಹೇಳಿ ಒಂದು ಅಡ್ವೆಂಚರ್ ಎಲ್ಲಿ ಹೋಗ್ತಾರೆ ಅಂದ್ರೆ ಒಂದು ಶಾಪಿಂಗ್ ಮಾಲಿಗೆ ಹೋಗ್ತಾರೆ. ಮಾಲ್ ವೇರ್ ಏನೋ ಇದೇನು ಬಿಗ್ ಬಜಾರ್ ಎಲ್ಲ ಇರುತ್ತಲ್ಲ, ಬಿಗ್ ಬಜಾರ್ ಅಂತಲ್ಲಿ ಈ ಟೇಕ್ಸ್ ದ ಚೈಲ್ಡ್ ದರ್, ಸ್ಮಾಲ್ ಲಿಟಲ್ ಚೈಲ್ಡ್, ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಇದ್ದ ತಕ್ಷಣ ಆ ಹುಡುಗನು ಎಕ್ಸೈಟೆಡ್ ಇರ್ತಾನೆ, ಅಲ್ಲಿ ಹೋಗ್ತೇವೆ ಎಲ್ಲ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಅಪ್ಪ ಅಪ್ಪ ನಾನು ಎತ್ಕೋ ಅಂತ ಹೇಳ್ತಾನೆ ಅವನು. ಅಪ್ಪ ಅಪ್ಪ ಎತ್ಕೋ ಅಂತ ಇವನೇನಂತಾನೆ, ಇಲ್ಲಪ್ಪ ನಾನು ಟೈರ್ಡ್ ಆಗಿದ್ದೇನೆ, ನೀನು ನಡಿಲಿ ಕಲಿಬೇಕು, ಹೌದಾ, ಸ್ವಂತ ನಡಿಬೇಕು, ಏನ್ ಈಗ ಬಂದಿದ್ಯಾ, ಸಾಯಂಕಾಲದಲ್ಲಿ ಮನೆಯಲ್ಲೇ ಇದೆಯಾ ನೀನು, ಯಾಕೆ ನೀ ಕಾಲು ಇಟ್ಟಿದ್ದು ಅದೆಲ್ಲ ಹೇಳ್ಬೇಡ, ಸುಮ್ಮನೆ ನಡಿ. ಇಲ್ಲ ಪಾಪ ನಂಗೆ ನಡಿ, ಎತ್ಕೊ ನೀನು ಎತ್ಕೊ.
ಇಲ್ಲ ನೀನು ಹೇಳ್ತಾ ಇದ್ದೇನೆ, ಸುಮ್ಮನೆ ನಡಿ ನೀನು. ಯಾಕಂದ್ರೆ ಯಾರೋ ಒಬ್ರು ಅಡ್ವೈಸ್ ಮಾಡಿರ್ತಾರೆ, ಮಕ್ಕಳಿಗೆ ಸ್ವಲ್ಪ ನಡ್ಲಿಕ್ಕೆ ಬಿಡಿ, ಬರೀ ಅವ್ನ ಎತ್ಕೊಂಡು ಅಡ್ಡಾಡ್ಬೇಡಿ, ಬಹಳ ಪ್ಯಾಂಪರ್ ಮಾಡಬೇಡಿ. ಯಾರೋ ನಮ್ಮಂತವ್ರೊಬ್ರು ಯಾರೋ ಒಬ್ರು ಸ್ಪೀಚ್ ನಲ್ಲಿ ಹೇಳಿರ್ತಾರೆ, ಅವ್ರ ತಲೆಯಲ್ಲಿ ಕುಂತಿರುತ್ತೆ. ಮೋರೆವರ್ ಈ ಸ್ಟೈರ್ಡ್ ಆಲ್ಸೋ. ಆ ಹುಡುಗ ಇಲ್ಲ ನನ್ಗೆ ಎತ್ಕೊಳ್ಳೇಬೇಕು, ನೀ ಎತ್ಕೊಳ್ಳೇಬೇಕು ಅಂದ್ಕೊಂಡು ಹಠ ಹಿಡಿಬೇಡ ನೀನು, ಅದಕ್ಕೆ ನಾನು ಹೊರಗಡೆ ಕರ್ಕೊಂಡ್ ಬರೋದಿಲ್ಲ ಅಂತ ಇದೊಂದು ಆರ್ಗ್ಯುಮೆಂಟ್. ಗೊತ್ತಾಯ್ತಾ? ಅಲ್ಲೇ ಪಕ್ಕಕ್ಕೆ ಹೋದವರು ಯಾಕೆ ಎತ್ಕೊಂತ ಇದ್ದಾನೆ ನೋಡ್ರಿ, ಕೇಳಾದ್ರು ಕೇಳ್ರಿ ಅಂತ ಅವ್ರು. ಅವಾಗ ಆಯ್ತು ಬಿಡ್ರಿ ನಿಂತು ನೀವು ನೋಡ್ಕೊಳ್ರಿ ಅಂತ ಇರುತ್ತಲ್ಲ, ಇದು ನಾನು ಅನ್ನೋದಿರುತ್ತಲ್ಲ. ಮುಂಗಳೆ ಆಯ್ತು ಯಾಕೆ ಪುಟ್ಟ ನಿಮ್ಗೆ ಯಾಕೆ ಎತ್ಕೋಬೇಕು, ಕಾಲು ನೋಯ್ತಾ ಇದ್ದಾವ? ಇಲ್ಲ ಪಾಪ ಕಾಲು ನೋಯ್ತಾ ಇಲ್ಲ. ಮತ್ತೆ ಯಾಕೆ ಎತ್ಕೋಬೇಕು? ನನಗೇನು ಕಾಣಿಸಾಕತ್ತಿಲ್ಲ ಅಂತ. ಎಲ್ಲರದು ಕಾಲ್ ಕಾಣಕತ್ತಾವ, ಕಾಲಿನ ಮೈಲಿ ಇವು ಕಾಣಕತ್ತಾವ. ಕ್ಯಾನ್ ಯು ಇಮ್ಯಾಜಿನ್ ದಟ್ ಸ್ಮಾಲ್ ಲಿಟಲ್ ಚೈಲ್ಡ್? ಓಕೆ, ಅಷ್ಟು ಮಗುಗೆ ನೀ ಶಾಪಿಂಗ್ ಮಾಲ್ ಕರ್ಕೊಂಡ್ಬಂದ ಎಲ್ಲ ತೋರಿಸ್ತಾ ಇದೀನಿ ಅಂತ ನಿನ್ನ ಕಲ್ಪನೆಯಲ್ಲಿದ್ಯಾ? ಅದಕ್ಕೆ ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ರ್ಯಾಕ್ಸ್ ಕಾಣಿಸ್ತಾ ಇದ್ದಾವೆ, ಎಲ್ಲರೂ ಕಾಲ್ ಕಾಣಿಸ್ತಾ ಇದ್ದಾವೆ, ಇದೇನು ಟ್ರಾಲಿ ಇರುತ್ತಲ್ಲ, ಟ್ರಾಲಿ ವೀಲ್ ಕಾಣಿಸ್ತಾ ಇದ್ದಾವೆ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ, ಅದಕ್ಕೆ ಮಜಾ ಬರ್ತಾ ಇಲ್ಲ. ಅದಕ್ಕೆ ಅದು ಪಾಪ ನೀ ಎತ್ತುಕೋ ಅಂದ್ಕೊಳ್ಳೆ, ಎತ್ಕೊ ಅಂತಾನೆ ಅವನು. ಆಯ್ತು, ಅವಾಗ ಪಾಪನಿಗೆ ಗೊತ್ತಾಗುತ್ತೆ, ಹೌದಲ್ಲ ಪಾಪ ಅದಕ್ಕೆ ಏನು ಕಾಣಿಸ್ತಾ ಇಲ್ಲ, ಅವ್ನ ಕಾಲು ಹಿಂದಿಂದ ಅಲ್ಲ, ಆಲಸ್ಯತನದಿಂದಲ್ಲ, ಅವ್ನಿಗೆ ಏನು ಕಾಣಿಸ್ತಾ ಇಲ್ಲ, ಅದಕ್ಕೆ ಅವನು ಎತ್ಕೊಳ್ತಾನೆ, ಎತ್ಕೊಂಡು ಹೆಗಲ್ ಮೇಲೆ ಕುದುರಿಸ್ಕೊಳ್ತಾನೆ. ಅವಾಗ ಪಾಪ ಅಲ್ಲಿ ನೋಡು, ಅದ್ ನೋಡು, ಇದ್ ನೋಡು ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಆ ಮಗು ಪೂರಾ ಎಂಜಾಯ್ ಮಾಡುತ್ತೆ. ಗೆಳೆಯರಿ, ಏನಪ್ಪ ಮೆಸೇಜ್ ಏನಂದ್ರೆ, ನಾವು ನೋಡೋ ದೃಷ್ಟಿನೇ ಬೇರೆ, ಆ ಮಕ್ಕಳು ನೋಡೋ ದೃಷ್ಟಿನೇ ಬೇರೆ. ಮತ್ತೆ ಇಲ್ಲ, ನೀವು ಯಾವಾಗ ಕೆಳಗೆ ಸ್ವಲ್ಪ ಕೆಳಗೆ ಬಿದ್ದು ಅವ್ರನ್ನ ಮೇಲೆ ಎತ್ತೀರಾ, ಅದೇ ಪೇರೆಂಟ್. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಮ್ಗತೇನೆ ಹುಡುಗರು ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ವಿಚ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ದೇ ಸಿ ದ ವರ್ಲ್ಡ್ ಇನ್ ಎ ಡಿಫರೆಂಟ್ ವೇ. ಅವ್ರು ನೋಡೋ ದೃಷ್ಟಿ ಬೇರೆ ಇದೆ, ನಾವು ನೋಡೋ ದೃಷ್ಟಿ ಬೇರೆ ಇದೆ. ಎಲ್ಲಿವರೆಗೆ ಇದು ಮ್ಯಾಚ್ ಆಗೋದಿಲ್ಲ, ಅಲ್ಲಿವರೆಗೆ ಸಂಘರ್ಷ ಇರೋದಿಲ್ಲ. ಮತ್ತೆ ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡು, ನಾವೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು, ನಾವು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ದೇನೆ, ಇವನೇನ್ ಹೇಳ್ತಾನೆ ನನಗೆ ಗೊತ್ತಾಯಿಲ್ಲ, ನಾನು ಬಳಸಿ ಬರೋದಿಲ್ವಾ? ನಾವೆಷ್ಟು ನಾವು 4-5 ಮಂದಿ ಸಿಸ್ಟರ್ಸು, 5-6 ಮಂದಿ ಬ್ರದರ್ಸು, ನಾವೆಲ್ಲರನ್ನ ನಮ್ಮ ತಾಯಿ ಬೆಳೆಸಿದ್ದಾಳೆ, ನಾವು ಅವೆಲ್ಲ ಹಿಂಗೆಲ್ಲ ಇತ್ತ, ಇವೆಲ್ಲ ತೇರಿ ಹೇಳಲಿಕ್ಕೆ ಹೋಗ್ಬೇಡಿ. ಆ ಮಕ್ಳಿಗೆ ಗೊತ್ತೇ ಆಗುದಿಲ್ಲ ಯಾರು ನೀನು ಅಂತಾರ. ಮತ್ತೆ ಚಾಲು ಮಾಡಿದ್ ನೋಡು ಅವ್ವ ಅಂತ. Can you understand? So you need to change your perception. ದೃಷ್ಟಿ ಚೇಂಜ್ ಆದ್ರೆ ಸೃಷ್ಟಿ ಚೇಂಜ್ ಆಗುತ್ತೆ. ಯಾರ ದೃಷ್ಟಿ ಚೇಂಜ್ ಆಗ್ಬೇಕು? ಹೇಳ್ಬೇಕು. ಯಾರ ದೃಷ್ಟಿ ಚೇಂಜ್ ಆಗ್ಬೇಕು? ಅದು ಒಳಗಡೆ ಬೇಡ ಅನ್ನತ್ತೆ, ಹೇಳ್ಬಾರ್ದು ಅನ್ನತ್ತೆ. ಯು ನೀಡ್ ಟು ಚೇಂಜ್ ದಟ್ ಲೈಕ್. ಹೌದಾ? ನಮ್ಮ ಜೊತೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಮಕ್ಕಳು ಇಂಪಾರ್ಟೆಂಟ್ ಇಲ್ಲ, ಈಗ ಅಲ್ಲಿ ಬಿಟ್ಬಿಡೋಣ ಅವ್ರ ಹೊರಗಡೆ. ನಾವು ಅದನ್ನ ಒಳಗಡೆಯಿಂದ ಚೇಂಜ್ ಮಾಡ್ಕೊಳ್ಬೇಕು. Can you understand? Okay. ಯಾವಾಗ ಇದು ಚೇಂಜ್ ಆಗೋದಿಲ್ಲ, ಸಂಘರ್ಷ